ಗಂಗಮ್ಮ ಹರ್ಕೊಡಿತ್ತು. ಈಗ 3 ವರ್ಷ 4 ವರ್ಷ ಆಯ್ತು. ಆಗ್ಲಿಂದ ನಾವು ಅಬ್ಜಲ್ ಮಾಡಿರಲಿಲ್ಲ. ಈಗ 5 ತಿಂಗಳಿಂದ ಈಚೆಗೆ ಜಾಸ್ತಿ ಆಗಿ ನೋವು ಕಾಣಿಸ್ಕೊತವು. ಮಡಿಕೇರಿಗೆ ಹೋದ, ಅಲ್ಲಿ ಆಪರೇಷನ್ ಮಾಡಿಸಿ ಅಂದ್ರು. ಅಲ್ಲಿಗೆ ಹೋದ, ಅವರು ಮೈಸೂರಿಗೆ ಬರ್ಕೊಟ್ರು. ಹಂಗ ನಾವು ಫೋನ್ ಮಾಡ್ತೀವಿ ಬರೆಯೋರು ಅಂತ ಅಂದ್ರು. ಈಗ ಇದೊಂದು ವಾರದಲ್ಲಿ ಫೋನ್ ಮಾಡಿದ್ರು, ನಮ್ಮೊಳಮ್ಮ ಅಲ್ಲಿ ಬೇಡ ಇಲ್ಲಿಗೆ ಹೋಗೋಣ ಬಲ್ಲಿ ಅಂತ ಕರ್ಕೊಬಂದ್ರು. ಹಾಸನಕ್ಕೆ ತೋರಿಸಿದ್ದೆ. ಈಗ 3 ವರ್ಷದಲ್ಲಿ ಅದೇನು ಹಾಕಲ್ಲ, ಹೋಗಿ ಅದೇನು ನೀವು ಇದು ಮಾಡಬೇಡಿ, ಅದೇನು ಆಗೋದಲ್ಲ, ನೋವು ಹಾಕಲ್ಲ ಅಂದ್ರು. ಹಂಗೆ ನೋವು ಆಗಿತ್ತಲ್ಲ ಅದು. ಈಗ ಇದೊಂದು 5 ತಿಂಗಳಿಂದವ ಇಲ್ಲಿಗೆ ಬತ್ತು. ಇಲ್ಲಿದ್ದದ್ದು ಇಲ್ಲಿಗೆ ಬಂದು ಆಗ ಒಂದು ಸ್ವಲ್ಪ ನೋವು ಆಗೋದು. ಆಗ ಮತ್ತೆ ಇದು ಆಸ್ಪತ್ರೆಗೆ ತೋರಿಸಿ ಇಂಜೆಕ್ಷನ್ ಮಾತ್ರ ತಗೊಂಡದ್ದೆ. ನಮ್ಮ ಮಕ್ಕಳೆಲ್ಲ ಹೋದ್ರು. ಆಗ ಹಾಕೇಳಿ ಎಲ್ಲ ಸ್ವಲ್ಪ ಹಾಕೇಳಿವೆ. ಈಗ ಬಿಟ್ಟು 3 ತಿಂಗಳ ಇಲ್ಲ. ಇದು ಕಡಿಮೆ ಆಯಿತು. ಕಡಿಮೆ ಆದ್ಮೇಲೆ ನೋವು ಕಡಿಮೆ ಆಗಿಲ್ಲ. ಇದು ಸ್ವಲ್ಪ ವೈತಿಂದ ತಪ್ಪಗೋದು ಹೋಯ್ತಿದ್ವಿ. ಊಟ ಮಾಡೋಕೆ ಆಯ್ತಿರ್ಲಲ್ಲ. ಡಾಕ್ಟ್ರೆ 3 ತಿಂಗಳು ಗಂಜಿನೂ ಕುಡಿಯೋಕೆ ಆಯ್ತಿರ್ಲಲ್ಲ. ಗಂಟ್ಲು ನೋವು ಒಂದು ನೀರನ್ನು ಕುಡಿಯೋಕೆ ಆಯ್ತಿರಲಿಲ್ಲ. ನೀರು ಕುಡಿದ್ರೆ ಎಲ್ಲ ಈಚೆ ಬರೋದು. ಆಗ ಒಂಚೂರು ಜ್ಯೂಸು ನೀರು ಇದು ಮಾಡಿ 1 ತಿಂಗಳು ಇದು ಮಾಡ್ಕೊಂಡು ಒಂದು ಹಣ್ಣು ಹಪ್ಪಾಯಿ ಏನು ತಿನ್ನೋಕೆ ಆಯ್ತಿರ್ಲಲ್ಲ. ಆಮೇಲೆ ಮಜ್ಜಿಗೆ ನೀರು, ಒಂಚೂರು ಮೊಸರು, ಒಂದೊಂದು ತೊಟ್ಟು ಹಾಲು ಕೊಡೋವು ಮಕ್ಕಳು. ಆಗ ಈಗ ಈ ಆಸ್ಪತ್ರೆಗೆ ಹೋದೆ. ನೋವು ತಡೆಯಂತಾರ್ದು ಇಲ್ಲೆಲ್ಲ ಕೀಳೋವು, ಇವೆಲ್ಲವ ತಲೆಗೆಲ್ಲ ಕೀಳೋದು, ಕಿವಿ ಒಳಗೆ ಎಲ್ಲವ. 4 ತಿಂಗಳಾಯ್ತು ಹೊಟ್ಟೆ ತುಂಬ ಊಟ ಮಾಡಿ. ಖಾರ ಸಾರು ಅಂತ ಹೊಟ್ಟೆಗೆ ಬೀಳಕತ್ತಲ್ಲ. ಸ್ವಲ್ಪ ತಿಂತೀನಿ. ಗಂಟಲಲ್ಲಿ ಇಳಿತಿರ್ಲಲ್ಲ ಒಳಗೆ. ನಿದ್ದೆ ಅಂದರೆ 4 ಗಂಟೆ 3 ಗಂಟೆ ರಾತ್ರಿಗೆ ಎಚ್ಚರ, ಅದು ಮತ್ತೆ ಇದು ಬರೋಕ್ಕಲ್ಲ. ತಿರ್ಗಕ್ಕೆ ಸುಸ್ತು. ಅವರು ಮಾತ್ರೆ ಕೊಡ್ತೀವಿ, ಕಂಟಿನ್ಯೂ ಆಗ್ತದೆ. ನೀವು ಚೆನ್ನಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಹಣ್ಣು ಹಂಪ್ಲವ ಹಾಲು ಮೊಸರು ತಿನ್ಕೊಂಡು ತುಪ್ಪ ತಿನ್ನಿ. ಹೊಟ್ಟೆ ಉರಿ ಬರೋದಲ್ಲ, ಮೈ ಕಟ್ ಬರೋಕ್ಕಲ್ಲ. ಅಚ್ಚುಕಟ್ಟಾಗಿ ತಿನ್ಕೊಂಡು ಚೆನ್ನಾಗಿರಿ, ನಾವು ಮಾತ್ರೆ ಕೊಡ್ತೀವಿ. ಮಾತ್ರೆ ಮುಗಿದ್ಮೇಲೆ ನಮಗೆ ಫೋನ್ ಮಾಡಿ ಅಂದರು. ಆಯಿತು ಕಣ್ಣ.